ನಮಸ್ಕಾರ. ಇವತ್ತು ನಮಗೆ ಬಹಳ ಒಂದು ಸಂಭ್ರಮದ ದಿನ ಅನ್ಬೇಕು. ಇವತ್ತು ಪದವಿ ಪ್ರದಾನ ಸಮಾರಂಭ ನಡೀತು ನಮ್ಮ ಕಾಲೇಜಲ್ಲಿ, ಗ್ರಾಜುಯೇಷನ್ ಡೇ. ಅದ್ರ ಜೊತೆಗೇನೆ ಹೊಸ ವಿದ್ಯಾರ್ಥಿ ಸಂಘದ ಉದ್ಘಾಟನಾ ಕಾರ್ಯಕ್ರಮನೂ ನಡೀತು. ಇವೆರಡೂ ಸೇರಿಸಿ ಆಮೇಲೆ NSS ಆಕ್ಟಿವಿಟೀಸ್, ರಾಷ್ಟ್ರೀಯ ಸೇವಾ ಸಂಘ, ಅದರ ಉದ್ಘಾಟನಾ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ವಿ. ಆ ಒಂದು ಕಾರ್ಯಕ್ರಮಕ್ಕೆ ನಮಗೆ ಮಾನ್ಯ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಬಂದಿದ್ರು. ಆಮೇಲೆ ರಿಜ್ವಾನ್ ನವಾಬ್ ಕಾರ್ಪೊರೇಟರ್ ಆಗಿದ್ದವ್ರು ಮೊದಲು, ಇವಾಗ KSRTC ವೈಸ್ ಚೇರ್ಪರ್ಸನ್ ಅವರು ಬಂದಿದ್ರು. ಜೊತೆಗೆ ನಮ್ಮ CM ಅವರ ಎಲ್ಲ ಬಾಂಧವರು, ನಮ್ಮ ಅಧ್ಯಕ್ಷರಾಗಲಿ, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಪ್ರತಿಯೊಬ್ಬರು ಬಂದು, ಜಂಟಿ ಕಾರ್ಯದರ್ಶಿಗಳು ಪ್ರತಿಯೊಂದು ಬಂದು, ಅದಲ್ಲದೆ ನಮ್ಮೆಲ್ಲ ಸದಸ್ಯರು ಸಹ ಬಂದು ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಪದವಿ ವಿದ್ಯಾರ್ಥಿಗಳು, ನಮ್ಮ ಗ್ರಾಜ್ಯುಯೇಟ್ಸ್ ನಾವೇನ್ ಕರಿತೀವಿ, ಅತ್ಯುನ್ನತ ಅಂಕಗಳನ್ನ ತೆಗೆದುಕೊಂಡು ನಮ್ಮ ಒಂದು ಕಾಲೇಜ್ಗೆ ಉತ್ಕೃಷ್ಟವಾದ ಒಂದು ಸ್ಥಾನವನ್ನ ತಂದ್ಕೊಟ್ಟಿರ ಅನ್ಬೋದು. ಯಾಕೆ ಅಂತಂದ್ರೆ ಈ ಸಲ BB ಸಾರಾ ಅಂತ ಫೈನಲ್ ಇಯರ್ BA ಹುಡುಗಿ 3 ಸಬ್ಜೆಕ್ಟ್ ಅಲ್ಲಿ, ಅಂದ್ರೆ ಎಕನಾಮಿಕ್ಸ್ ಅಂತ ಅರ್ಥಶಾಸ್ತ್ರ ತೆಗೆದುಕೊಂಡು 3 ಪತ್ರಿಕೆಗಳಲ್ಲಿ 100ಕ್ಕೆ 100 ತೆಗೆದುಕೊಂಡಿದ್ದಾರೆ, 96% ತೆಗೆದುಕೊಂಡಿದ್ದಾರೆ. ಇದು ನಿಜವಾಗ್ಲೂ ಅಂತ ದಾಖಲೆ ಆಗ್ಬೇಕಾದಂತ, ಅದು ನಮ್ಮ ಕಾಲೇಜಿನ ಒಂದು ಫಲಿತಾಂಶದಲ್ಲಿ ದಾಖಲೆ ಸೃಷ್ಟಿ ಮಾಡದಂತವ್ರು BB ಸಾರಾ. ಬಹಳ ಕಲೆಯಲ್ಲಿ ನಿಮ್ಗೆಲ್ಲ ಗೊತ್ತಿರ್ಬೋದು, BA ಮಾರ್ಕ್ಸ್ ತೊಗೊಳೋದು ಅಂದ್ರೆ ಅಷ್ಟು ಸುಲಭದ ವಿಚಾರ ಅಲ್ಲ. ಎಲ್ಲ ಥಿಯರಿ ಪೇಪರ್, ಯಾವುದು ಪ್ರಾಕ್ಟಿಕಲ್ ಅಂತ ಇರೋದಿಲ್ಲ. ಅಂಥದ್ರಲ್ಲಿ ನಮ್ಮ ಹುಡುಗಿ ಅಷ್ಟೊಂದು ಉನ್ನತವಾದ ಅಂಕಗಳನ್ನ ತೆಗೆದುಕೊಂಡು ಒಂಥರ ಶೈಕ್ಷಣಿಕ ಉತ್ಕೃಷ್ಟತೆಯನ್ನು ತಂದಿರೋದಕ್ಕೆ ನಮ್ಗೆ ಬಹಳ ಹೆಮ್ಮೆ ಆಗ್ತಿದೆ. ಅದರ ಜೊತೆಗೆ BC ಆಗಿರ್ಬೋದು, ಅಥವಾ MA ಮತ್ತೆ MCOM ಆಗಿರೋ ವಿದ್ಯಾರ್ಥಿಗಳು, BBA ವಿದ್ಯಾರ್ಥಿಗಳು, BCOM ವಿದ್ಯಾರ್ಥಿಗಳು ಎಲ್ಲರೂ 95, 96 ನೋಡಿ. ಒಂದು ನಾವು ತಿಳ್ಕೊಳ್ಬೇಕು, ನಮ್ಮ ವಿದ್ಯಾರ್ಥಿಗಳ ಮನೆಯಲ್ಲಿ ಪ್ರತಿಯೊಬ್ಬರು ಒಂದು ರೀತಿಯಲ್ಲಿ ಕಾಲೇಜ್ಗೆ ಹೋಗಿಲ್ಲ ಅಂತ ಅನ್ಬೋದು. ಅಪ್ಪ ಅಮ್ಮಂದ್ರಾಗ್ಲಿ, ಅವ್ರ ಸಂಬಂಧಿಕರಾಗ್ಲಿ, ಎಲ್ಲೋ ಒಂದು ಅಪರೂಪಕ್ಕೆ ಅಲ್ಲೋ ಇಲ್ಲೋ ಕಾಲೇಜಿನ ವಿದ್ಯಾರ್ಥಿಗಳಾಗಿ ಕಾಲೇಜ್ ಪಾಸ್ ಔಟ್ ಆಗಿರೋರು ಇದ್ದಾರೆ. ಬಂದಿರೋರು ನೋಡಿ, ನಮ್ಮ ವಿದ್ಯಾರ್ಥಿಗಳ ಒಂದು ಹಿನ್ನೆಲೆ ಗಮನಿಸಿ, ಒಂದು ರೀತಿಯಲ್ಲಿ ಫಸ್ಟ್ ಜನರೇಷನ್ ಲರ್ನರ್ಸ್ ಅಂತ ನಾವು ಕರಿತೀವಿ. ಅಂಥವ್ರು ಅವ್ರಿಗಿರೋ ಎಲ್ಲ ಸಮಸ್ಯೆಗಳನ್ನ ಬದಿಗಿಟ್ಟು, ಅವ್ರಿಗೆ ಆರ್ಥಿಕವಾಗೂ ಬಹಳ ಸಮಸ್ಯೆಗಳಿದೆ ಪಾಪ. ಎಷ್ಟೋ ಜನಕ್ಕೆ ಫೀಸ್ ಕಟ್ಟಕ್ಕಾಗದೆ ಸ್ಕಾಲರ್ಶಿಪ್ ಇಂದ ವಿದ್ಯಾರ್ಥಿ ವೇತನ ಪಡೆದು ನಮ್ಮಲ್ಲಿ ಇದು ನಾವು ಎಷ್ಟೋ ಜನಕ್ಕೆ ಡಿಸ್ಟಿಂಕ್ಷನ್ ಅವ್ರಿಗೆ ನಾವು ಫೀಸ್ ಇಸ್ಕೊಳ್ಳದೆ ನಾವೇ ಯೂನಿವರ್ಸಿಟಿ ಫೀಸ್ ಕಟ್ಟು ಕಾಲೇಜಲ್ಲಿ ಮುಂದುವರಿಸ್ತಾ ಇದ್ದೀವಿ ಅವರ ಒಂದು ಶಿಕ್ಷಣವನ್ನ. ಅಂತ ವಿದ್ಯಾರ್ಥಿಗಳು ತಮ್ಮ ಎಲ್ಲ ಸಮಸ್ಯೆಗಳನ್ನ ಬದಿಗಿಟ್ಟು ಇಷ್ಟು ಮಟ್ಟಿಗೆ ಒಂದು ಉನ್ನತ ಸ್ಥಾನವನ್ನು ಪಡೆದಿದ್ದಾರೆ ಅಂದ್ರೆ ನಿಜವಾಗ್ಲೂ ಪ್ರಾಂಶುಪಾಲರಾಗಿ ನನಗೆ ತುಂಬಾ ಹೆಮ್ಮೆ ವಿಚಾರ. ನಮ್ಮ ಜೊತೆಗೆ ನನ್ನ ಉಪನ್ಯಾಸಕರಿಗೂ ನಾನು ನನ್ನ ಒಂದು ರೀತಿಯಲ್ಲಿ ಶ್ಲಾಘಿಸಲೇಬೇಕು. ಯಾಕೆ ಅಂತಂದ್ರೆ ಅವರ ಒಂದು ಕಷ್ಟಪಟ್ಟು ಅವ್ರಿಗೆ ಶಿಕ್ಷಣವನ್ನು ನೀಡಿ ಕ್ಲಾಸಸ್ ತೆಗೆದುಕೊಂಡು ಅವ್ರು ಬೇಕಾದಂಥ ರೆಮಿಡಿಯಲ್ ಕ್ಲಾಸ್ ಇರ್ಬೋದು ಅಥವಾ ಸ್ಪೆಷಲ್ ಕ್ಲಾಸಸ್ ಇರ್ಬೋದು, ಏನೇನು ಬೇಕು ಪ್ರತಿಯೊಂದಕ್ಕೂ ಗಮನ ನೀಡಿ. ಇನ್ ಜೊತೆ NAC ಜೊತೆಗೆ ಇದಕ್ಕೆ ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸ್ಗಳಂತ ಅದನ್ನು ನಾವು ಮಾಡ್ತಾ ಇದೀವಿ ನೋಡಿ. ಕ್ಲಾಸಸ್ ಜೊತೆಗೆ ಈ ಕರಿಕ್ಯುಲರ್ ಆಕ್ಟಿವಿಟೀಸ್ ನಡಿಬೇಕು, ಕರಿಕ್ಯುಲರ್ ಆಕ್ಟಿವಿಟೀಸ್ ನಡಿಬೇಕು. ಇವೆಲ್ಲವನ್ನು ನಮ್ಮ ವಿದ್ಯಾರ್ಥಿಗಳು ಸಂಭಾಳಿಸ್ಕೊಂಡು ಇಷ್ಟು ಉನ್ನತವಾದ ಮಾರ್ಕ್ಸ್ ತೆಗೆದು ಬಂದಿದ್ದಾರೆ ಅಂದ್ರೆ, ಶೈಕ್ಷಣಿಕ ಅರ್ಹತೆ ಪಡೆದಿದ್ದಾರೆ ಅಂದ್ರೆ ನಮಗೆ ನಿಜವಾಗ್ಲೂ ಹೆಮ್ಮೆಯ ವಿಚಾರ. ಮತ್ತೆ ಸಂತೋಷ ಆಗ್ತಿದೆ ನನಗೆ. ಪ್ರಾಂಶುಪಾಲರಾಗಿ ನಾನು ಎಲ್ಲ ಒಂದು ವಿದ್ಯಾರ್ಥಿಗಳಿಗೂ, ನನ್ನ ಉಪನ್ಯಾಸಕರಿಗೂ, ನಮ್ಮ ಕಾಲೇಜಿಗೂ ಅಭಿನಂದನೆಗಳು ಸಲ್ಲಿಸ್ತೇನೆ. ನಮಸ್ಕಾರ.